ಕಿಯಾ ನಮ್ಮ ದೇಶದಲ್ಲಿ ಮೊದಲು ಲಾಂಚ್ ಆದಾಗ ನಿಮಗೆ ನೆನಪಿದೆಯಾ ಯಾವ ಗಾಡಿ ಜೊತೆ ಬಂದರು ಅಂತ? ಅದೇ ಗಾಡಿ ಇವಾಗ ಒಂದು ಫುಲ್ ರಿಫ್ರೆಶ್ಮೆಂಟ್ ಸಿಕ್ಕಿದೆ. ಅದಕ್ಕೆ ಬರೀ ಫೇಸ್ ಲಿಫ್ಟ್ ಅಥವಾ ಡಿಸೈನ್ ಚೇಂಜಸ್ ಮಾತ್ರ ಅಲ್ಲ. ಇದು ನೋಡಿ, ನೋಡಿದ್ರೆ ಕಿಯಾ ಸೆಲ್ಟಾಸ್ ಅನ್ಸೋದೇ ಇಲ್ಲ. ಈಗ ಇದೊಂದು ಹೊಸ ಗ್ಲೋಬಲ್ K3 ಪ್ಲ್ಯಾಟ್ಫಾರ್ಮ್ ಮೇಲೆ ಬೇಸ್ ಆಗಿದೆ. ಕಂಪ್ಲೀಟ್ಲಿ ನ್ಯೂ ಇನ್ಸೈಡ್ ಔಟ್. ಈ ಗಾಡಿ ಹೇಗಿದೆ ಪೂರ್ತಿ ತಿಳಿಸ್ಕೊಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಗರ್. ಗಾಡಿಯ ಡಿಸೈನು, ಡ್ರೈವ್ ಅದನ್ನೆಲ್ಲ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಈ ಬ್ರ್ಯಾಂಡ್ ಯಾವಾಗಲೂ ಸೇಫ್ಟಿ ಬಗ್ಗೆ ಮಾತಾಡೋದು ಅಷ್ಟೊಂದು ನೋಡಿರಲ್ಲ. ಇಷ್ಟು ಸ್ಟಾರ್ ರೇಟಿಂಗ್ ಬಂದಿದೆ, ಆ ಸೇಫ್ಟಿ ಇದೆ, ಈ ಸೇಫ್ಟಿ ಇದೆ ಅಂತ. ಫೀಚರ್ಸ್ ಡೆಫಿನೆಟ್ಲಿ ಸೇಫ್ಟಿದಿದೆ, ಆದರೆ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ಸು ಯಾವತ್ತೂ ಮಾತಾಡಲ್ಲ. ಒಂದು ಒಳ್ಳೆಯ ವಿಷಯ ಏನು ಅಂದರೆ, ಈ ಗ್ಲೋಬಲ್ K3 ಪ್ಲ್ಯಾಟ್ಫಾರ್ಮ್ ಮೇಲೆ ಕೆಲವು ಗಾಡಿಗಳು ಆಲ್ರೆಡಿ ಇದೆ. ಅದು ಬೇರೆ ಕಡೆ ಎಲ್ಲ, ಬೇರೆ ದೇಶದಲ್ಲಿ, ಹೊರ ದೇಶದಲ್ಲಿ ಓಡ್ತಾ ಇದೆ. ಅದು ಯಾವ್ದು ಅಂತೆಲ್ಲ ಹೇಳಲ್ಲ. ಕಿಯಾ ಅವ್ರದ್ದೇ ಇನ್ನೊಂದು ಕಾರು ಆಲ್ರೆಡಿ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಬೇಸ್ ಆಗಿರೋದಕ್ಕೆ ಕ್ರ್ಯಾಶ್ ಟೆಸ್ಟ್ ಮಾಡಾಗಿದೆ. ಅದರಲ್ಲಿ ಇದಕ್ಕೊಂದು ಫುಲ್ 5 ಸ್ಟಾರ್ ಸಿಕ್ಕಿದೆ. ಅದು ತುಂಬ ಒಳ್ಳೆಯ ವಿಷಯ. ಬಿಕಾಸ್ ಅದೇ ಪ್ಲ್ಯಾಟ್ಫಾರ್ಮ್ ಮೇಲೆ ಡಿಸೈನ್ ಆಗಿರೋ ಗಾಡಿ ಆಗಿರೋದ್ರಿಂದ, ತುಂಬಾ ಹೈ ಟೆನ್ಸೈಲ್ ಸ್ಟೀಲ್ ಅದು ಇದು ಯೂಸ್ ಮಾಡಿರೋದ್ರಿಂದ ಇದು ಕೂಡ ಒಳ್ಳೆ ಸೇಫ್ಟಿ ರೇಟಿಂಗ್ ಸಿಗೋ ಚಾನ್ಸಸ್ ಇದೆ. ಕಿಯಾ ಅವರ ಡಿಸೈನ್ ಲ್ಯಾಂಗ್ವೇಜ್ಗೆ ಅವ್ರು ಕರೆಯೋದು ಆಪೋಸಿಟ್ಸ್ ಯುನೈಟೆಡ್ ಅಂತ. ಆ ಆಪೋಸಿಟ್ಸ್ ಯುನೈಟೆಡ್ ನಾವಿಲ್ಲಿ ನೋಡ್ತೀವಿ. ಟೋಟಲಿ ಡಿಫ್ರೆಂಟ್ ಟೇಕ್ ಆನ್ ದ ಡಿಸೈನ್. ಇಲ್ಲೊಂದು LED DRL ಸಪ್ರೇಟ್ ಆಗಿದೆ, ಅದು ಎಲಿಮೆಂಟೇ ಬೇರೆ. ಇಲ್ಲೂ ಕೂಡ LED DRL ಇದೆ. ಇಲ್ಲಿ 3 ಸ್ಟ್ರಿಪ್ ಇದೆ. ಹೆಡ್ಲೈಟ್ಸ್ ಎಲ್ಲಿ ಬರುತ್ತೆ ಗೊತ್ತಾ? ಕೆಳಗೆ ಇಲ್ಲಿ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಅಷ್ಟೇ ಅಲ್ಲದೆ ಫಾಗ್ ಲ್ಯಾಂಪ್ ಕೂಡ ಇಲ್ಲಿ ಕೆಳಗಡೆ ಬರುತ್ತೆ. ಈ ಡಿಸೈನ್ ಏನು ನೋಡ್ತಿದ್ದೀರಲ್ಲ, ಇಲ್ಲಿ ಪಿಯಾನೋ ಬ್ಲ್ಯಾಕ್ ಇದೆ, ಬಾಡಿ ಕಲರ್ಡ್ ಎಲಿಮೆಂಟ್ಸ್ ಇದೆ, ಪುನಃ ಪಿಯಾನೋ ಬ್ಲ್ಯಾಕ್ ಇದೆ. ಹಲವಾರು ಪ್ಲೇ ಆಫ್ ಕಲರ್ಸ್ ಆ್ಯಂಡ್ ಎಲಿಮೆಂಟ್ಸ್. ಅದಷ್ಟೇ ಅಲ್ಲದೆ ಇದನ್ನು ಯೂಶಲಿ ಬೇರೆ ಬ್ರ್ಯಾಂಡ್ಗಳು ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ಇವರು ಪ್ರೆಸೆಂಟೇಷನಲ್ಲಿ ನಮ್ಗೆ ಏನು ತೋರಿಸಿದ್ರು ಅಂದರೆ, ಈ ಎಲಿಮೆಂಟು ಕೂಡ ಬೇರೆ ಬೇರೆ ವೇರಿಯಂಟಲ್ಲಿ ಬೇರೆ ಬೇರೆ ಥರ ಇದೆ. ಇದು ಟಾಪ್ ಆ್ಯಂಡ್ ವೇರಿಯಂಟು. ಮಿಡ್ ವೇರಿಯಂಟ್ ಏನು ಬರುತ್ತೆ ಅದರಲ್ಲಿ ಚೇಂಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಟೆಕ್ ಲೈನ್ ಅಂತಾರೆ, ದಟ್ ಈಸ್ ದೇರ್ ಸ್ಟಾರ್ಟಿಂಗ್ ವೇರಿಯಂಟ್ಸ್. ಈ ಟೆಕ್ ಲೈನಲ್ಲಿ ಡಿಸೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಬೇಸಲ್ಲಿ ಫಾಗ್ ಲ್ಯಾಂಪ್ ಬರೋಲ್ಲ, ಬಟ್ ಮಿಡ್ಡಲ್ಲೆಲ್ಲ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಆಮೇಲೆ ಮಿಡ್ಡಲ್ಲಿ, ಬೇಸಲ್ಲಿ ಇದ್ರದ್ದು ಸೆಟಪ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಮೇಲೆ ಕೆಳಗೆ ಹೆಡ್ಲೈಟ್ ಇರೋದು, ಅಲ್ಲಿ 2 ಐಸ್ ಕ್ಯೂಬ್ಸ್ ಟೈಪ್ ಹೆಡ್ಲೈಟ್ ಬರುತ್ತೆ. ಈ 3 DRL ಅದರಲ್ಲಿ ಡಿಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಗ್ರಿಲ್ ಏನೋ ಡಿಫ್ರೆಂಟ್ ಆಗಿದೆ, ಬಟ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಸಚ್ ಡಿಸೈನ್ಸ್. ಆಮೇಲೆ ಒಳಗಡೆ ತುಂಬ ಕಾಣುತ್ತೆ. ಒಂದೇನು ಹೇಳ್ತಾರೆ ಅಂದರೆ, ಕೋಎಫಿಷಿಯಂಟ್ ಆಫ್ ಡ್ರ್ಯಾಗ್ ಅಂದರೆ ಏರೋ ಡೈನಾಮಿಕ್ಸ್ ಬೆಟರ್ ಆಗಿದೆ ಇದರಲ್ಲಿ. ಆದ್ದರಿಂದ ಇಷ್ಟೆಲ್ಲ ಜಾಗ ಕೊಟ್ಟಿರ್ಬೋದು ಟು ಟೇಕ್ ಇನ್ ಮೋರ್ ಏರ್, ಕೂಲ್ ದ ಎಂಜಿನ್ ಬೆಟರ್. ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಸ್ಲೋಪು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕೆಂದರೆ ಅದು ಹೀಗೆ ಬಂದು ಕೆಳಗೆ ಬಂದುಬಿಡುತ್ತೆ. ಇದೇ ಇನ್ ಕೇಸ್ ಇನ್ನೊಂದು ಚೂರು ಮೇಲಿದ್ದಿದ್ರೆ ಇನ್ನೂ ಮಾಚೋ ಆ್ಯಂಡ್ ಮ್ಯಾಸ್ಕ್ಯುಲಿನ್ ಆಗಿ ಕಾಣ್ತಿತ್ತು ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಓವರ್ ಆಲ್ ಫ್ರಂಟ್ ಡಿಸೈನ್ ಹಳೆ ಸೆಲ್ಟಾಸ್ಗೂ ಇದಕ್ಕೂ ಏನೂ ರಿಲೇಷನ್ ಇಲ್ಲ, ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ನೈಸ್. ಈಗ ಸೈಡ್ ಪ್ರೊಫೈಲ್ ನೋಡೋಕ್ಕೆ ಬಂದರೆ, ಪ್ಲ್ಯಾಟ್ಫಾರ್ಮ್ ಚೇಂಜ್ ಆಗಿದೆ ಅನ್ನಲ್ಲ, ಅದರಿಂದ 2 ಅಡ್ವಾಂಟೇಜ್ ಬರುತ್ತೆ. ಒಂದು, ವೀಲ್ ಬೇಸ್ ಜಾಸ್ತಿ ಆಗಿದೆ, ಅಂದರೆ ಒಂದು ವೀಲಿಂದ ಇನ್ನೊಂದು ವೀಲ್ವರೆಗೂ ಜಾಸ್ತಿ ಆಗಿದೆ. 80 mm, ದಿಸ್ ಈಸ್ ಹ್ಯೂಜ್. ಅಷ್ಟೇ ಅಲ್ಲದೆ ಗಾಡಿ ಲೆಂತು ಕೂಡ ಜಾಸ್ತಿ ಆಗಿದೆ, 95 mm ಜಾಸ್ತಿ ಆಗಿದೆ ಹಳೆ ಸೆಲ್ಟಾಸಿಗೆ ಕಂಪೇರ್ ಮಾಡಿದ್ರೆ. ಇದರಿಂದ ಏನಾಗುತ್ತೆ, ಒಳಗಡೆ ಸ್ಪೇಸ್ ಇನ್ನೂ ಹೆಚ್ಚಾಗುತ್ತೆ, ವಿಚ್ ಇಸ್ ಗುಡ್. ಯಾಕಂದರೆ ಈ ಗಾಡಿಲಂತೂ ತುಂಬ್ಸ್ ಫೀಚರ್ ಕೊಡ್ತಾರೆ ಯಾವಾಗಲೂ. ಆ್ಯಂಡ್ ಸೇಫ್ಟಿ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಈಗ ಸೈಡಲ್ಲಿ ನೋಡ್ತಿದ್ದಂಗೆ ಈ DRL ಒಂದು ಸ್ಟ್ಯಾಂಡ್ ಔಟ್ ಆಗುತ್ತೆ, ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಇಲ್ಲೂ ಕೂಡ ಪಾರ್ಕಿಂಗ್ ಸೆನ್ಸರ್ ನೋಡ್ತಿದ್ದೀರಾ, ಲೆವೆಲ್ 2 ADAS ಇದೆ, 4 ಕ್ಯಾಮ್ರಾ ಆ್ಯಂಡ್ ಲಾಟ್ಸ್ ಆಫ್ ಸೆನ್ಸರ್ಸ್. ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ವೀಲ್ಸ್ 18 ಇಂಚ್ ಬರುತ್ತೆ. ಈ ಡಿಸೈನು ಕೂಡ ನಾನು ದೊಡ್ಡ ಫ್ಯಾನ್ ಅಲ್ಲ. ಇಲ್ಲಿ ನಿಯಾನ್ ಕ್ಯಾಲಿಪರ್ಸ್ ಕಾಣ್ತಾ ಇದೆ, ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಡಿಸೈನ್ ಇದೆಯಲ್ಲ, ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಮೆಂಟ್ಸಲ್ಲಿ ಒಂದು ಥಮ್ಸ್ ಅಪ್ ಹಾಕಿ. ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಒಳಗಡೆ ವೀಲ್ ನಟ್ಸ್ ಬರುತ್ತೆ, ಲಗ್ ನಟ್ಸ್. ಇದಕ್ಕೊಂದು ಹುಕ್ ಇದೆ, ಅದು ಹಾಕಿ ಓಪನ್ ಮಾಡಿ ಆಪ್ರೇಟ್ ಮಾಡ್ಬೋದು. ಅದು ಬಿಟ್ಟು ಸೈಡ್ ಪ್ರೊಫೈಲ್ ನೋಡೋಕೆ ಹೋದರೆ ಆಲ್ಮೋಸ್ಟ್ ಸೇಮ್, ಏನು ವ್ಯತ್ಯಾಸ ಇಲ್ಲ. ಈಗ ಇಲ್ಲಿ ನೋಡಿದ್ರಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಇದೆ, ಅದು ಆಟೋಮ್ಯಾಟಿಕ್. ಈಸಿ ಆಗುತ್ತೆ ಆಕ್ಸೆಸ್ ಮಾಡೋಕ್ಕೆ. ಡೋರು ಪ್ರಾಕ್ಸಿಮಿಟಿ ಕೀಯಿಂದ ಎಲ್ಲ ಓಪನ್ ಆಗುತ್ತೆ, ಈಸಿ ಟು ಆಪ್ರೇಟ್. ಮ್ಯಾನ್ಯುಯಲ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಇದ್ದರೆ ಏನಾಗುತ್ತೆ, ನಿಮಗೆ ಪ್ರತಿ ಸಲ ಅದನ್ನ ಇಲ್ಲಿ ಪ್ರೆಸ್ ಮಾಡಿ ಎಳೆದು ತೆಗಿಬೇಕಾದ್ರೆ ಕೈ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ, ಹಾಗೆ ಬೆರಳೆಲ್ಲ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ಓವರ್ ಆಲ್ ಸ್ಟ್ಯಾಂಡ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಹಳೆ ಸೆಲ್ಟಾಸ್ ಥರನೇ ಕಾಣುತ್ತೆ, ತುಂಬ ವ್ಯತ್ಯಾಸ ಇಲ್ಲ. ರೇರಲ್ಲಿ ಒಂದು ಸ್ವಲ್ಪ ಲೈಟ್ಸ್ ಅದು ಇದು ಚೇಂಜ್ ಆಗಿದೆ, ಅದೇನೇನು ಅಂತ ತೋರಿಸ್ತೀನಿ. ಇಲ್ಲಿ ಇಂಟಿಗ್ರೇಟೆಡ್ ರೈಲ್ಸ್, ಸ್ಪಾಯ್ಲರ್ ನೋಡ್ತಾ ಇದ್ದೀರಾ, ಪಿಯಾನೋ ಬ್ಲ್ಯಾಕ್ ರೂಫ್ ರೈಲ್ಸ್, ಹಾಗೆ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ. ಹಿಂದೆ ನೀವು ನೋಡೋದು
ಸಿಲ್ಟಾಸ್ ಬ್ಯಾಜಿಂಗ್ ಎಲ್ಲ ಬರುತ್ತೆ. ಇಲ್ಲಿ ಬಟನ್ ಇದೆ, ಬಟ್ ಹೈಡ್ರಾಲಿಕಲಿ ಆಪರೇಟೆಡ್, ಫುಲ್ಲಿ ಎಲೆಕ್ಟ್ರಿಕ್ ಬರಲ್ಲ. ಟೈಲ್ ಗೇಟು. ಬೂಟ್ ಸ್ಪೇಸ್ ಒನ್ ಆಫ್ ದ ಬೆಸ್ಟ್ ಇನ್ ಸೆಗ್ಮೆಂಟ್ಸ್, ಅಬೌಟ್ 450 ಲೀಟರ್ಸ್ ಸಿಗುತ್ತೆ. ಅದಷ್ಟೇ ಅಲ್ಲದೆ ಲೋಡಿಂಗ್ ಲಿಪ್ ಹೈ ಜಾಸ್ತಿ ಇದೆ, ಸೊ ಎಲ್ಲ ಎತ್ತಿಡಕ್ಕೆ ಕಷ್ಟ ಆಗುತ್ತೆ. ಕೆಳಗಡೆ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ, ಸ್ಟೀಲ್ ರಿಮ್ ಜೊತೆ, ನಾಟ್ ಆಲಾಯ್ಸ್, ಬಟ್ ಒಳ್ಳೆ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಮ್ಯಾನ್ಯಲಿ ಆಪ್ರೇಟ್ ಮಾಡಿ ಕ್ಲೋಸ್ ಮಾಡಬೇಕು. ಇಲ್ಲಿ ನೀವು ಕಲೆಕ್ಟೆಡ್ DRL ನೋಡ್ತಾ ಇದ್ದೀರಾ, ಇಲ್ಲಿ ಕ್ಯಾಮ್ರಾ ಇದೆ. ಆ್ಯಂಡ್ ರೇರ್ ವೈಪರ್ ಇದೆಯಾ? ಹೌದು, ರೇರ್ ವೈಪರ್ ಎಷ್ಟು ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದರೆ ಹುಡುಕಿದ್ರೂ ಕಾಣಲ್ಲ ಅಷ್ಟು ನೀಟಾಗಿ. ಸೊ ಈ ಡಿಸೈನು ಕೂಡ ಕ್ಲೀನ್ ಆಗುತ್ತೆ. ಇಲ್ಲಿಲ್ದಲೇ ಮೇಲ್ ಪ್ಲೇಸ್ ಆಗಿರೋದ್ರಿಂದ ಇಟ್ ಲುಕ್ಸ್ ನೈಸ್. ಇಲ್ಲೊಂದು ಟೈಲ್ ಲ್ಯಾಂಪ್ ಕೂಡ ಮೌಂಟ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ನೀವು ಆ ಎಲಿಮೆಂಟ್ಸ್ ನೋಡ್ತಾ ಇದ್ದೀರಾ, ಬಾಡಿ ಕಲರ್ಡ್ ಪೀಸಸ್ ಬರುತ್ತೆ, ರಿಫ್ಲೆಕ್ಟರ್ಸ್ ಇದೆ, ರೇರ್ ಪಾರ್ಕಿಂಗ್ ಲೈಟ್ ಕೂಡ ಇದೆ, ರಿವರ್ಸ್ ಲೈಟ್ಸ್ ಕೂಡ ಇದೆ. ಇಟ್ ಲುಕ್ಸ್ ರಿಯಲಿ ಗುಡ್. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ಇನ್ಸೈಡ್. ಇಂಟೀರಿಯರ್ಸ್ ಪೂರ್ತಿ ಹೊಸ್ತು, ನೋಡಕ್ ಚೆನ್ನಾಗಿದೆ, ವೆರಿ ಸಿಂಪಲ್ ಬಟ್ ಆಟ್ ದ ಸೇಮ್ ಟೈಮ್ ಅ ಲಿಟಲ್ ಅಗ್ರೆಸಿವ್ ಎಲಿಮೆಂಟ್ಸ್. ಇವರ ಆಪೋಸಿಟ್ಸ್ ಯುನೈಟೆಡ್ ಡಿಸೈನ್ ಲ್ಯಾಂಗ್ವೇಜ್ ಜೊತೆ ಮ್ಯಾಚ್ ಆಗುತ್ತೆ. ಇಲ್ಲೊಂಚೂರು ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ, ಪ್ಲಾಸ್ಟಿಕ್ ಎಲ್ಲದೂ, ಬಟ್ ಇಟ್ ಫೀಲ್ಸ್ ಗುಡ್. ಹಲವಾರು ಕಲರ್ ಆಪ್ಷನ್ಸ್ ಕೂಡ ಬರುತ್ತೆ. ಸೀಟಲ್ಲೂ 2 ಕಲರ್ ಆಪ್ಷನ್ಸ್ ಇದೆ, ಅಂದರೆ 2 ಪಾರ್ಟ್ ಇದೆ, ಡ್ಯುಯಲ್ ಟೋನ್ ಸೀಟ್ ಅನ್ಬೋದು. ಈವನ್ ಸರ್ಟನ್ ಥಿಂಗ್ಸ್ ಲೈಕ್ ಸ್ಮಾಲ್ ಎಲಿಮೆಂಟ್ಸು ಬೇರೆ ಬೇರೆ ವೇರಿಯಂಟಿಗೂ ಬೇರೆ ಬೇರೆ ಕಲರ್ ಕೊಟ್ಟಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಬರುತ್ತೆ, ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ, ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನಮಗೆ 3 ಡಿಸ್ಪ್ಲೇ ಬರುತ್ತೆ. ಇವ್ರು ಇದನ್ನ ಟ್ರಿನಿಟಿ ಡಿಸ್ಪ್ಲೇ ಅಂದು ಈ ತುದಿಯಿಂದ ಈ ತುದಿವರೆಗೂ ಲೆಕ್ಕ ಹಾಕಿ ನಂಬರ್ ಹೇಳ್ತಾರೆ, ಅದನ್ನ ಹೇಳಲ್ಲ. ನಿಮ್ಗೆ ಇಲ್ಲಿ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ ವಿತ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಆ್ಯಂಡ್ ಅ ಹೋಸ್ಟ್ ಆಫ್ ಕನೆಕ್ಟೆಡ್ ಫೀಚರ್ಸ್. ಕಿಯಾ ಕನೆಕ್ಟ್ 2.0 ಕೂಡ ಇದೆ. ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಫೀಚರ್ಸ್ ಇದೆ, ಅದು ಏನೇನು ಅಂತ ಹೇಳ್ತೀನಿ. ಮೊದಲನೇದಾಗಿ ಪಾಸ್ಪೋರ್ಟ್ ಅಂತ ಒಂದು ಕರೀತಾರೆ. ಈ ಪಾಸ್ಪೋರ್ಟ್ ಏನು ಅಂದರೆ ಪೂರ್ತಿ ಗಾಡಿದ ಹಿಸ್ಟ್ರಿ. ಬರೀ ನಾವು ಸರ್ವಿಸ್ ಹಿಸ್ಟ್ರಿ ನೋಡ್ತೀವಿ ಸೆಲ್ ಮಾಡಬೇಕಾದ್ರೆ, ಬೈ ಮಾಡಬೇಕಾದ್ರೆ, ಆದರೆ ಇದರಲ್ಲಿ ನಮಗೆ ಗಾಡಿ ಹೇಗೆ ಓಡಿಸಿದ್ದಾರೆ ಅಂತ ಕೂಡ ಟೆಲಿಮ್ಯಾಟಿಕ್ಸ್ ಎಲ್ಲ ಇರುತ್ತೆ, ಅದರದ್ದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಇದರಿಂದ ಯೂಸ್ಡ್ ಕಾರ್ ಬೈ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಷ್ಟೇ ಅಲ್ಲದೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ ಇದರಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರೀನ್. ಇಲ್ಲಿ ನಮಗಿರೋದು ಕ್ಲೈಮೇಟ್ ಕಂಟ್ರೋಲ್. ಇದೊಂದು 5 ಇಂಚ್ ಸಣ್ಣ ಸ್ಕ್ರೀನ್, ಇದ್ರಲ್ಲಿ ಆಪ್ರೇಟ್ ಕೂಡ ಮಾಡ್ಬೋದು, ಬರೀ ಡಿಸ್ಪ್ಲೇ ಎಲ್ಲ. ಬಟ್ ಕೆಳಗಡೆ ನಿಮಗೆ ಪ್ರಾಪರ್ ಬಟನ್ಸ್ ಕೊಟ್ಟಿದ್ದಾರೆ, ಈಸಿ ಇರಲಿ ಆಪರೇಟ್ ಮಾಡೋಕ್ಕೆ ವೈಲ್ ಯುವರ್ ಡ್ರೈವಿಂಗ್ ಅಂತ. ವಾಯ್ಸ್ ಕಮಾಂಡ್ಸ್ ಕೂಡ ಇದೆ ಹಲವಾರು ಲ್ಯಾಂಗ್ವೇಜಸ್ಸಲ್ಲಿ, ಕನ್ನಡ ಕೂಡ ಒಂದು ಅದರಲ್ಲಿ. ಇಲ್ಲಿ ನಿಮಗೆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಸಿಗುತ್ತೆ ವಿತ್ ವಾಲ್ಯೂಮ್ ರಾಕರ್, ಈಸಿ ಆಗುತ್ತೆ ಅಡ್ಜಸ್ಟ್ ಮಾಡೋಕ್ಕೆ. ತುಂಬ ಕಾರ್ಗಳಲ್ಲಿ ಇದನ್ನು ಮಿಸ್ ಮಾಡ್ತಾ ಇದ್ದಾರೆ, ಬಟ್ ಇದರಲ್ಲಿ ಅದೆಲ್ಲ ಕೂಡ ಬರುತ್ತೆ. ಕೆಳಗಡೆ 2 C-ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ಸ್ ಇದೆ, ಒಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ, ಕೀ ಇಡಕ್ಕೂ ಒಂದು ಜಾಗ ಕೊಟ್ಟಿದ್ದಾರೆ ವಿಚ್ ಮೇಕ್ಸ್ ಇಟ್ ಈಸಿ. ಆಮೇಲೆ ಒಂದು USB ಪೋರ್ಟ್ ಇದೆ ಫಾರ್ ಕನೆಕ್ಟಿವಿಟಿ ಟು ದ ಸ್ಕ್ರೀನ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಕೂಡ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಒಂದು ಡ್ರೈವ್ ಮೋಡಿಗೆ. ಈಗ ಡ್ರೈವ್ ಮೋಡ್ ಇಂಟ್ರೆಸ್ಟಿಂಗ್ ಪ್ಲೇಸ್ಮೆಂಟ್ ಇದೆ ಅದ್ರದ್ದು ಸ್ವಿಚ್. ಡ್ರೈವ್ ಮೋಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಪೋರ್ಟಿಗೆ ಚೇಂಜ್ ಆಗುತ್ತೆ, ಹಾಗೆ ಇಕೋ, ನಾರ್ಮಲ್, ಸ್ಪೋರ್ಟ್ 3 ಇದೆ. ಟ್ರ್ಯಾಕ್ಷನ್ ಮೋಡ್ ಕೂಡ ಇದೆ, ಸ್ನೋ, ಮಡ್ ಆ್ಯಂಡ್ ಸ್ಯಾಂಡ್. ಸೊ ಇದರಲ್ಲಿ ನಿಮಗೆ 3rd ಸ್ಪೋಕ್ ಆಫ್ ದ ಸ್ಟೇರಿಂಗ್ ವೀಲಲ್ಲಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ವೀಲ್ ಡಿಸೈನು ತುಂಬ ಯುನೀಕ್ ಆಗಿದೆ. ಶೇಪ್ ನೋಡಿ, ಇಟ್ಸ್ ವೆರಿ ಡಿಫ್ರೆಂಟ್. ಇಲ್ಲಿ ಕಂಟ್ರೋಲ್ಸ್ ಇದೆ, ADAS ಲೆವೆಲ್ 2 ಬರುತ್ತೆ, ಅದರದ್ದೆಲ್ಲ ಇಲ್ಲಿದೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಮಾಡೋಕ್ಕಿದೆ. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ, ಆಟೋಮ್ಯಾಟಿಕ್ ಹೆಡ್ ಲ್ಯಾಂಪ್ಸ್, ಆಟೋಮ್ಯಾಟಿಕ್ ವೈಪರ್ಸ್, ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಇದೆ ಸ್ಟೇರಿಂಗ್ ವೀಲ್. ಸೊ ಯು ವಿಲ್ ಗೆಟ್ ಯುವರ್ ರೈಟ್ ಸೆಟ್ಟಿಂಗ್. ಅದಷ್ಟೇ ಅಲ್ಲ, ಮೆಮೊರಿ ಫಂಕ್ಷನ್ ಕೂಡ ಇದೆ. 2 ಪ್ರೊಫೈಲ್ ಇಡ್ಬೋದು ಕಾರಲ್ಲಿ. ಪ್ರತಿ ಪ್ರೊಫೈಲಲ್ಲೂ 3 ಸೀಟ್ ಅಡ್ಜಸ್ಟ್ಮೆಂಟ್ಸ್ ಇಡ್ಬೋದು. ಟೋಟಲ್ 6 ಮೆಮೊರಿ ಫಂಕ್ಷನ್ ಸಿಗುತ್ತೆ ಸೀಟ್ ಹಾಗೂ ಮಿರರ್ಸಿಗೆ, ವಿಚ್ ಈಸ್ ವೆರಿ ವೆರಿ ಈಸಿ. ಇಲ್ಲೊಂದು ಸನ್ ಗ್ಲಾಸಸ್ ಇಡಕ್ಕೂ ಹೋಲ್ಡರ್ ಕೊಟ್ಟಿದ್ದಾರೆ. ಈಗ ತುಂಬ ಗಾಡೀಲಿ ಅದನ್ನ ಡಿಲೀಟ್ ಮಾಡ್ತಾ ಇದ್ದಾರೆ, ಬಟ್ ದೇ ಸ್ಟಿಲ್ ಯೂಸಿಂಗ್ ಇಟ್. ಪ್ಯಾನರಾಮಿಕ್ ಸನ್ ರೂಫ್ ಇದೆ, ತುಂಬಾ ಬೆಳಕು ಬರುತ್ತೆ ಚೆನ್ನಾಗಿ. ಬ್ಲೈಂಡ್ಸು ಬ್ಲ್ಯಾಕ್ ಇದೆ, ಅದರಿಂದ ಅದು ಹಾಕಿದಾಗ ಯು ಗೆಟ್ ಅ ವೆರಿ ನೈಸ್ ಕಕೂನ್ಡ್ ಫೀಲ್. ಅದು ಬಿಟ್ಟು ಗೇರ್ ಸೆಲೆಕ್ಟರ್ ಇಲ್ಲಿದೆ, ಸ್ಟಾರ್ಟ್ ಸ್ಟಾಪ್ ಬಟನ್, ಆಟೋ ಹೋಲ್ಡ್ ಇದೆ, ಪಾರ್ಕಿಂಗ್ದೆಲ್ಲ ಅಸಿಸ್ಟು, 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ. ತುಂಬಾ ಚೆನ್ನಾಗಿದೆ ವ್ಯೂ, ಫುಲ್ ಗಾಡಿದು ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಮೂವ್ ಇಟ್ ಅರೌಂಡ್. ಕ್ಲೀನ್ ಕ್ರಿಸ್ಪ್ ಕ್ಲಾರಿಟಿ ಕೂಡ ಸಿಗುತ್ತೆ. ಬರೀ ರೇರ್, ಬರೀ ಫ್ರಂಟ್, ಎಲ್ಲ ಆಪ್ಷನ್ಸು ಕೂಡ ಇದೆ. ಅದಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಹಿಲ್ ಡಿಸೆಂಟ್ ಕಂಟ್ರೋಲ್ ಕೂಡ ಇದೆ, ಟ್ರ್ಯಾಕ್ಷನ್ ಆನ್ ಆಫ್ ಬಟನ್ ಇದೆ. ಸೊ ಓವರ್ ಆಲ್ ಫ್ರಂಟ್ ಸೀಟ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. 2 ಸೀಟ್ಸು ಕೂಡ ವೆಂಟಿಲೇಟೆಡ್. ಡ್ರೈವರ್ ಸೀಟ್ ಎಲೆಕ್ಟ್ರಾನಿಕಲಿ ಪವರ್ಡ್, ಸೊ ಮೆಮೊರಿ ಫಂಕ್ಷನ್ಸ್ ಅದಕ್ಕೆ ಸೆಟ್ ಆಗುತ್ತೆ. ಬಟ್ ಕೋ ಪ್ಯಾಸೆಂಜರ್ ಸೀಟ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಈ ಕಲರ್ಸು ಇದು ಪ್ರತಿ ವೇರಿಯಂಟಲ್ಲೂ ನಾ ಹೇಳ್ದಂಗೆ ವೇರಿ ಆಗುತ್ತೆ. ಆ್ಯಂಡ್ ಈಚ್ ವೇರಿಯಂಟ್ ಹ್ಯಾಸ್ ಇಟ್ಸ್ ಓನ್ ಇಂಟ್ರೆಸ್ಟಿಂಗ್ ಕ್ವರ್ಕಿ ಕಲರ್ಸ್. ಹಿಂದೆ ಸೀಟಿಗೆ ಹತ್ತಕ್ಕೂ ತುಂಬಾ ಈಸಿ ಇದೆ. ಏಜ್ ಆದವರು ಆರಾಮಾಗಿ ಕೂತ್ಕೋಬೋದು. ಒಳಗೆ ಕೂತ ಮೇಲೆ ಇದು ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ. ಒಳ್ಳೆ ಲೆಗ್ ರೂಮ್ ಸಿಗುತ್ತೆ, ನೀ ರೂಮ್, ಕಾಲು ಚಾಚಿ ಕೂತ್ಕೋಬೋದು. ಹೆಡ್ ರೂಮ್ ಕೂಡ ಒಂದು 2 ಇಂಚ್ ಇದೆ. ನನಗಿಂತ ಉದ್ದ ಇರೋರಿಗೆ ಸ್ವಲ್ಪ ಟೈಟ್ ಆಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ
1 ಸ್ಟೆಪ್ ರಿಕ್ಲೈನ್ ಇದೆ, ಸೊ ಹಿಂದೆ ಕೂಡ ಹೋಗುತ್ತೆ. ಸೊ ಯು ಗೆಟ್ ಮೋರ್ ಕಂಫರ್ಟ್, ಹಾಗೂ ಹೆಡ್ ರೂಮ್ ಕೂಡ ಸ್ವಲ್ಪ ಓಪನ್ ಆಗುತ್ತೆ. ಸನ್ ಬ್ಲೈಂಡ್ಸ್ ಕೊಟ್ಟಿದ್ದಾರೆ, ತುಂಬಾ ಯೂಸ್ಫುಲ್ ರೇರ್ ಸೀಟ್ಗೆ ಎಸ್ಪೆಷಲಿ, ಬಿಕಾಸ್ ಪ್ಯಾನೋರಾಮಿಕ್ ಸನ್ ರೂಫು ಇದೆ, ತುಂಬ ಬೆಳಕು ಬರುತ್ತೆ. ಪ್ಯಾನೋರಾಮಿಕ್ ಸನ್ ರೂಫ್ ಟಿಂಟೆಡ್ ಕೊಟ್ಟಿದ್ದಾರೆ, ಅದೊಂದು ವೆರಿ ಗುಡ್ ಥಿಂಗ್. ಈ ಸೀಟ್ ಡಿಸೈನ್ ಅಂತೂ ಸೂಪರ್ ಆಗಿದೆ. ಮುಂದೆ ಕೂತಾಗ ಏನಕ್ಕೆ ಹೇಳಲಿಲ್ಲ ಅಂದರೆ ತೋರ್ಸೋಕ್ಕಾಗಲ್ಲ, ಮೆಶ್ ಹೆಡ್ ರೆಸ್ಟ್ ಬರುತ್ತೆ. ಈ ಶೇಪು, ಡಿಸೈನು, ಈ ಪ್ಲಾಸ್ಟಿಕ್ ಎಲಿಮೆಂಟ್ಸ್, ಇಟ್ಸ್ ಆಲ್ ವೆರಿ ನೈಸ್. ಇಲ್ಲೊಂದು ಸ್ವಲ್ಪ ಪಾಕೆಟ್ ಇದೆ, ಬಟ್ ಇಲ್ಲಿ ಫೋನ್ಗಿನ ಇಡಕ್ಕೆ ಚೂರು ಕಷ್ಟ ಆಗುತ್ತೆ ಬಿಕಾಸ್ ದಿಸ್ ಇಸ್ ಹಾರ್ಡ್. ಆದರೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರ್, ವಿಚ್ ಇಸ್ ವೆರಿ ಯೂಸ್ಫುಲ್. AC ವೆಂಟ್ಸ್ ಕೆಳಗಡೆ ಬರುತ್ತೆ, ಇದನ್ನು ಆನ್ ಆಫ್ ಮಾಡೋಕ್ಕೂ ಇಲ್ಲ, ಡೈರೆಕ್ಟ್ ಇಲ್ಲೇ ಹೀಗೆ ಬ್ಲಾಕ್ ಮಾಡಬೇಕಷ್ಟೇ. ಬ್ಲೋವರ್ ಕಂಟ್ರೋಲ್ ಸೆಟ್ಟಿಂಗ್ಸು ಇಲ್ಲ. ಬಟ್ ಅದೇ ಇಲ್ಲಿರೋ AC ವೆಂಟಿದ ಪ್ರಾಬ್ಲಮ್ ಏನಂದರೆ ಮಂಡಿಗೆ ಹೊಡೆಯುತ್ತೆ ಗಾಳಿ, ಈಸಿಯಾಗಿ ನಮಗೆ ಬೇಕಾದಲ್ಲಿ ಗಾಳಿ ಬರಲ್ಲ. ಇಲ್ಲಿ ಜಾಗನೂ ಇದೆ ಫೋನ್ ಇಡೋಕ್ಕೆ. ಅದು ಬಿಟ್ಟರೆ ಆಮ್ರೆಸ್ಟಲ್ಲಿ 2 ಕಪ್ ಹೋಲ್ಡರ್ ಇದೆ, ಯೂಸ್ಫುಲ್ ಆ್ಯಂಡ್ ವೆರಿ ನೈಸ್ ಫಿಟ್ ಆ್ಯಂಡ್ ಫಿನಿಶ್. ಪ್ಲಾಸ್ಟಿಕ್ ಇದ್ದರೂ ಕೂಡ ಇಟ್ ಫೀಲ್ಸ್ ಗುಡ್ ವೆನ್ ಯು ಟಚ್ ದೆಮ್. ಸೀಟ್ಸು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಡ್ಯುಯಲ್ ಟೋನ್. ನಾನು ಹೇಳಿದ್ನಲ್ಲ, ಈ ಬೇಜ್ ಬರುತ್ತೆ, ಇಲ್ಲೊಂದು ಡಾರ್ಕ್ ಬ್ಲೂ ಬರುತ್ತೆ. ಕಲರ್ಸ್ ನಾನು ಪರ್ಫೆಕ್ಟ್ ಹೇಳ್ದಲ್ಲೇ ಇರ್ಬೋದು, ಬಟ್ ಇಟ್ ಈಸ್ ರಿಯಲಿ ಗುಡ್. ಹೆಡ್ ರೆಸ್ಟ್ 3 ಜನಕ್ಕೂ ಸಿಗುತ್ತೆ, ಅಡ್ಜಸ್ಟಬಲ್. ಜೊತೆಯಲ್ಲೇ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ ಪ್ರತಿ ಒಂದು ಪ್ಯಾಸೆಂಜರ್ಗೆ. ಈ ಹಿಂದೆ ಕ್ವಾರ್ಟರ್ ಪ್ಯಾನಲ್ ಗ್ಲಾಸ್ ಇರೋದ್ರಿಂದ ಇನ್ನೂ ಒಂಚೂರು ಬೆಳಕು ಬರುತ್ತೆ. ಸೊ ಓವರ್ ಆಲ್ ಸೆಕೆಂಡ್ ಸೀಟ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. 3 ಜನ ಕೂರಕ್ಕಾಗುತ್ತಾ? ಇಲ್ಲ, ಬಿಕಾಸ್ ನಾನು ಕೂತಾಗ್ಲೇ ಆಲ್ಮೋಸ್ಟ್ ಈ ಸೀಟ್ ಅರ್ಧದವರೆಗೂ ಕವರ್ ಮಾಡ್ತಾ ಇದ್ದೀನಿ ವಿತ್ ಮೈ ಹ್ಯಾಂಡ್. ಸೊ ಇಬ್ಬರು ಆರಾಮಾಗಿ ಕೂತ್ಕೋಬೋದು. 3rd ಪರ್ಸನ್ ಚಿಕ್ಕ ಮಕ್ಳು ಇರ್ಬೋದು ಅಷ್ಟೇ. ಈ ಟನಲ್ ಕೂಡ ಇದೆ, ಬಟ್ ಅಷ್ಟೊಂದು ಮೇಲಿಲ್ಲ. ಸೊ ಡೆಫಿನೆಟ್ಲಿ 3rd ಪರ್ಸನ್ ಕ್ಯಾನ್ ಸಿಟ್ ಇನ್ ದಿಸ್ ಕಾರ್, ಬಟ್ ನಾಟ್ ವೆರಿ ಕಂಫರ್ಟಬಲ್. ಎಂಜಿನ್ ಸೌಂಡ್ ಕೇಳ್ತಾ ಇದೆಯಾ? ಮುಂಚಿನ ಥರನೇ 3 ಎಂಜಿನ್ ಆಪ್ಷನ್ಸ್ ಬರುತ್ತೆ. ಒಂದು ಟರ್ಬೋ ಪೆಟ್ರೋಲ್, ಒಂದು ಟರ್ಬೋ ಡೀಸೆಲ್, ಹಾಗೂ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್. ಬಾನೆಟ್ಸಿಗೆ ಹೈಡ್ರಾಲಿಕ್ ಸ್ಟ್ರಟ್ಸ್ ಬರುತ್ತೆ, ಈಸಿಯಾಗಿ ಓಪನ್ ಮಾಡ್ಬೋದು. ಈಗ ಡ್ರೈವಿಂಗ್ ಹೇಗಿದೆ ನೋಡೋಣ. ಈವನ್ ದೋ ದಿಸ್ ಇಸ್ ಅ ನ್ಯೂ ಪ್ಲಾಟ್ಫಾರ್ಮ್, ಎಂಜಿನ್ ಆಪ್ಷನ್ಸ್ ಸೇಮ್ ಇಟ್ಟಿದ್ದಾರೆ, ಅದನ್ನ ಬದಲಾಯಿಸಿಲ್ಲ. ಸೊ ಸ್ಪೆಸಿಫಿಕೇಶನ್ಸ್ ಹೇಳೋದಾದರೆ, ನಾನೀಗ ಓಡಿಸ್ತಾ ಇರೋದು ಟರ್ಬೋ ಡೀಸೆಲ್. ಇನ್ನೂ 2 ಬೇರೆ ಎಂಜಿನ್ ಆಪ್ಷನ್ ಇದೆ, ಹೇಳಿದ್ದೀನಿ, ಅದನ್ನು ಆಮೇಲೆ ತೋರಿಸ್ತೀನಿ. ಈ ಟರ್ಬೋ ಡೀಸೆಲ್ 116 PS ಪವರ್ ಹಾಗೂ 250 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಇದರ ಒಂದು 6 ಸ್ಪೀಡ್ ಮ್ಯಾನ್ಯುಯಲ್ ಅಥವಾ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ತಗೋಬೋದು. ನಿಮಗೆಲ್ಲ ಗೊತ್ತಿರೋಂಗೆ ಕಿಯಾ ಮತ್ತು ಹುಂಡೈಯಲ್ಲೆಲ್ಲ ತುಂಬಾ ಎಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗುತ್ತೆ, ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ಸಲ್ಲಿ. ಆ ಪೆಟ್ರೋಲ್ ಟರ್ಬೋ ಇನ್ನೊಂದು ಯಾವುದು ಓಡಿಸ್ತೀನಿ ನೆಕ್ಸ್ಟು, ಅದರಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಇದೆ. ಕಿಯಾ ಹೇಳೋದು ದಟ್ ಈಸ್ ಒನ್ ಆಫ್ ದೇರ್ ವಾಲ್ಯೂಮ್ ಸೇಲ್ಸ್, ಅಂದರೆ ಒಳ್ಳೆ ಸೇಲ್ಸ್ ಇದೆ ಆ ಗಾಡೀಲಿ ಅಂತ. ಅದನ್ನೆಲ್ಲ ಆ ಗಾಡಿ ಓಡಿಸ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಹೇಳೋದಾದರೆ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ಹಾಗೆ ಡ್ರೈವಲ್ಲಿ ನೀವು ಮ್ಯಾನ್ಯುಯಲಿ ಅಪ್ ಆ್ಯಂಡ್ ಡೌನ್ ಶಿಫ್ಟ್ ಕೂಡ ಮಾಡ್ಬೋದು. ಸೊ ಈಗ ಮ್ಯಾನ್ಯುಯಲ್ಗೆ ಹಾಕಿದ್ರೆ ಪ್ಲಸ್ ಮೈನಸ್ ಆಗುತ್ತೆ, ಅದು ಬಿಟ್ಟು ಇಲ್ಲೂ ಕೂಡ ಯು ಕ್ಯಾನ್ ಶಿಫ್ಟ್ ಗೇರ್ಸ್. ರೋಲಿಂಗ್ ಸ್ಪೀಡಲ್ಲಿ ಡೌನ್ ಶಿಫ್ಟ್ ಮಾಡಿದೆ 70ಅಲ್ಲಿ 3rd ಗೇರಿಗೆ ಪುಷ್ ಮಾಡ್ತಾ ಇದ್ದೀನಿ. ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಎಂಜಿನ್ ನಾಯ್ಸು ತುಂಬಾ ಒಳಗೆ ಬರಲ್ಲ, ವೆರಿ ಗುಡ್ NVH ಲೆವೆಲ್ಸ್. ರೋಡ್ ನಾಯ್ಸು ಕೂಡ ಬರಲ್ಲ. ವಿಂಡೋ ರೇಸ್ ಮಾಡ್ತಿದ್ದಂಗೆ ದ ಕ್ಯಾಬಿನ್ ಇಸ್ ವೆರಿ ಕೊಕೂನ್ಡ್, ಔಟ್ಸೈಡ್ ನಾಯ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ ನೀವೇನಾದರೂ ಓವರ್ಟೇಕ್ ಎಲ್ಲ ಮಾಡಬೇಕಾದ್ರೆ ಆಲ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಪುಷ್ ದ ಥ್ರಾಟ್ಲ್. ಎಕ್ಸ್ಟ್ರಾ ಒತ್ತಿದ್ರೆ ಡೌನ್ ಶಿಫ್ಟ್ ಆಗುತ್ತೆ. ಅದಕ್ಕಿಂತ ಓವರ್ ರೈಡ್ ಮಾಡಬೇಕಂದ್ರೆ ಮ್ಯಾನ್ಯುಯಲಿ ಕೂಡ ಡೌನ್ ಶಿಫ್ಟ್ ಮಾಡಬಹುದು. ಈಗ ಬ್ರೇಕಿಂಗ್ ವಿಷಯಕ್ಕೆ ಬಂದರೆ ಆಲ್ 4 ಡಿಸ್ಕ್ಸ್ ಬ್ರೇಕ್ ಬರುತ್ತೆ, ವೆರಿ ಸೇಫ್. ನಿಮ್ಗೆ ಒಳ್ಳೆ ಬ್ರೇಕ್ ಬೈಟ್ ಕೂಡ ಇದೆ. ಈಗ ನೋಡಿ, ಐ ವಿಲ್ ರೀಚ್ 100 ಆ್ಯಂಡ್ ದೆನ್ ಬ್ರೇಕ್. ಒಳ್ಳೆ ಬೈಟ್ ಇದೆ, ಇನ್ಸ್ಟೆಂಟ್ ರೆಸ್ಪಾನ್ಸ್ ಕೂಡ ಇದೆ, ಆ್ಯಂಡ್ ಚೆನ್ನಾಗಿ ನಿಲ್ಲುತ್ತೆ, ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ. ಹೈ ಸ್ಪೀಡ್ಸಲ್ಲಿ ಬಾಡಿ ರೋಲ್ ಹೇಗಿದೆ ನೋಡೋಣ. ಲೇನ್ ಚೇಂಜ್, ನಾರ್ಮಲ್ ಆಗಿ ಲೇನ್ ಚೇಂಜ್ ಮಾಡಿದ್ರೆ ಚೆನ್ನಾಗಿತ್ತು. ಲೆಟ್ ಮಿ ಡೂ ಅ ಕ್ವಿಕ್ ಲೇನ್ ಚೇಂಜ್. ಬಾಡಿ ರೋಲ್ ಸ್ವಲ್ಪ ಇದೆ, ಬಟ್ ಇಟ್ ಗಿವ್ಸ್ ಯು ಇನಫ್ ಕಾನ್ಫಿಡೆನ್ಸ್ ಟು ಟೇಕ್ ಕಾರ್ನರ್ಸ್ ಆರ್ ಟೇಕ್ ಫಾಸ್ಟ್ ಲೇನ್ ಚೇಂಜಸ್. ಆಟೋಮ್ಯಾಟಿಕ್ ಶಿಫ್ಟ್ಸು ಕೂಡ ತುಂಬಾ ಸ್ಮೂತ್ ಆಗಿದೆ, ನಮಗೇನು ಫೀಲ್ ಆಗಲ್ಲ, ನೋ ಹೆಡ್ ನಾಡ್. ಬಟ್ ಇನ್ನೊಂದು ಸ್ವಲ್ಪ ಮಜಾ ಮಾಡಬೇಕು ಅಂದರೆ ಡ್ರೈವ್ ಮೋಡ್ಸ್ ಕೆಳಗೆ ಕೊಟ್ಟಿದ್ದಾರೆ ಬಟನ್ನು. ಇನ್ನೊಂದು ಮಾಡೋಣ. ಇಲ್ಲಿ ಆ್ಯಕ್ಚುಲಿ ಬಟನ್ ಇರೋದು ಸ್ವಲ್ಪ ಕಷ್ಟ ಆಪ್ರೇಟ್ ಮಾಡೋಕ್ಕೆ. ಈ ಥರ ಫಿಂಗರಲ್ಲಿ ಆಪ್ರೇಟ್ ಮಾಡ್ಬೋದು, ಬಟ್ ಇಫ್ ಯು ಆರ್ ಟ್ರೈಂಗ್ ಟು ಯೂಸ್ ಯುವರ್ ಥಂಬ್ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರ್ಯಾಕ್ಷನ್ ಮೋಡ್ ಅಂತೂ ನಾನೀಗ ಹಾಕಲ್ಲ, ಬಿಕಾಸ್ ವಿ ಆರ್ ಡ್ರೈವಿಂಗ್ ಆನ್ ದ ಹೈವೇ. ಸ್ಪೋರ್ಟ್ಗೆ ಹಾಕ್ತೀನಿ, ಹೇಗೆ ರೆಸ್ಪಾನ್ಸ್ ಇದೆ ನೋಡೋಣ. ಆಲ್ರೆಡಿ 95 ಇದ್ದೀನಿ. ಲೆಟ್ ಮಿ ಪುಷ್. ನಾಟ್ ಬ್ಯಾಡ್, ಇನ್ಸ್ಟಂಟೇನಿಯಸ್ ರೆಸ್ಪಾನ್ಸ್. 120 ಬೇಗನೆ ರೀಚ್ ಆಯಿತು. ಇಲ್ಲಿ ಸ್ಟಿಯರಿಂಗ್ ಫೀಲ್ ಬಗ್ಗೆ ಹೇಳ್ತೀನಿ. ಚೆನ್ನಾಗಿ ವೇಯಪ್ ಆಯಿತು. ದೇ ಆರ್ ಯೂಸಿಂಗ್ ಅ ಡಿಫ್ರೆಂಟ್ ಮೋಟರ್ ನೌ, ಆ್ಯಂಡ್ ಈ ಮೋಟರ್ ಮೂಲಕ ಸ್ಟೇರಿಂಗ್
ಫೀಡ್ಬ್ಯಾಕು ಕೂಡ ಚೆನ್ನಾಗಾಗುತ್ತೆ, ಡೈರೆಕ್ಷನ್ ಚೇಂಜಸ್ಸು ಚೆನ್ನಾಗಾಗುತ್ತೆ ಅಂತ ಕ್ಲೇಮ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಟ್ರೂ. ಒಳ್ಳೆ ವೆಯ್ಟ್ ಇದೆ. ಹೈಯರ್ ಸ್ಪೀಡ್ಸ್ಗೆ ಹೋಗ್ತಿದ್ದಂಗೆ, ಸ್ಲೋ ಇರ್ತಿದ್ದಂಗೆ ಇಟ್ ಈಸ್ ವೆರಿ ಲೈಟ್. ಸೊ ಸಿಟಿಲಿ ಪಾರ್ಕಿಂಗ್ ಎಲ್ಲ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ನಿಮಗೆ ನೆನಪಿದ್ರೆ ಹಳೆ ಕಿಯಾ ಸೆಲ್ಟಾಸು ಸ್ವಲ್ಪ ಫರ್ಮ್ ಸಸ್ಪೆನ್ಷನ್ ಇತ್ತು ಯಾವಾಗಲೂ. ಸೊ ಅದೊಂದು ಸ್ವಲ್ಪ ಎತ್ತಾಗ್ತಿತ್ತು ಗಾಡಿ. ಆ್ಯಂಡ್ ಯು ಯೂಸ್ ಟು ಫೀಲ್ ಆಲ್ ದ ಬಂಪ್ಸ್ ಆ್ಯಂಡ್ ಸರ್ಫೇಸ್ ಆಫ್ ದ ರೋಡ್. ವೇವಿ ರೋಡ್ ಇದ್ದರೆ ತುಂಬಾ ಫೀಲ್ ಆಗೋದು. ಆ್ಯಂಡ್ ಗುಂಡಿಲೆಲ್ಲ ಹೋದಾಗ ಫರ್ಮ್ ಅನಿಸ್ತಿತ್ತು, ದಡಬಡ ಅಂತಿತ್ತು. ಅದನ್ನು ಫೀಡ್ಬ್ಯಾಕ್ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಅವರು. ಈ ಗಾಡಿ ಹೊಸ ಪ್ಲ್ಯಾಟ್ಫಾರ್ಮಲ್ಲಿ ಕಂಪ್ಲೀಟ್ ರೆಕ್ಟಿಫೈ ಮಾಡಿದ್ದಾರೆ. ಸಸ್ಪೆನ್ಷನ್ ಕಾಂಪೊನೆಂಟ್ಸು ಕೆಲವು ಬದಲಿಸಿ ಈಗ ಇಟ್ ಡ್ರೈವ್ಸ್ ವೆರಿ ಪ್ಲಶ್, ಸ್ಮೂತಾಗಿ ಹೋಗುತ್ತೆ. ಆ್ಯಂಡ್ ಸಾಫ್ಟರ್ ಕೂಡ ಇದೆ ಸ್ವಲ್ಪ, ಬಟ್ ಎಟ್ ದ ಸೇಮ್ ಟೈಮ್ ತುಂಬಾ ಸಾಫ್ಟ್ ಇಲ್ಲ. ಇಟ್ ಸ್ಟಿಲ್ ಸ್ಟಿಫ್ ಬಟ್ ಸಾಫ್ಟ್ ಇನಫ್ ಟು ಮೇಕ್ ಯುವರ್ ಜರ್ನೀಸ್ ಕಂಫರ್ಟಬಲ್. ಒಂದು ಸ್ವಲ್ಪ ರೋಡಿಂದ ಕೆಳಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಬ್ಯಾಡ್ ರೋಡ್ಸ್ಗೆ ಹೋಗ್ತಿದ್ದಂಗೆ ಅಂತ. ನೋಡಿ, ತುಂಬಾ ಗುಂಡಿಗೆಲ್ಲ ಇದೆ, ಬಟ್ ಈವನ್ ಅಟ್ ಹೈ ಸ್ಪೀಡ್ಸ್ ನೀಟಾಗೆ ಹೋಯಿತು. ಏನು ಫೀಲ್ ಆಗಲಿಲ್ಲ ನಮಗೆ ಗಾಡಿ ಒಳಗೆ. ಸೊ ಸಸ್ಪೆನ್ಷನ್ ವೈಸ್ ಆಲ್ಸೋ ಇಟ್ ಇಸ್ ಗಾಟ್ ಈವನ್ ಬೆಟರ್. ಈಗ ಬೇರೆ ಎಲಿಮೆಂಟ್ಸ್ನ ಇನ್ನೊಂದು ಕಾರ್ ಓಡಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ ಅಸ್ ಸ್ವಿಚ್ ಟು ದ ಟರ್ಬೋ ಪೆಟ್ರೋಲ್. ಈಗ ಪೆಟ್ರೋಲ್ ಓಡಿಸ್ತಾ ಇದ್ದೀನಿ. ಇದು ಟರ್ಬೋ ಪೆಟ್ರೋಲ್, 160 PS ಪವರ್ ಹಾಗೂ 253 Nm ಟಾರ್ಕ್ ಬರುತ್ತೆ. ಇದರಲ್ಲಿ ಇನ್ನೂ ರಿಫೈನ್ಡ್ ಎಂಜಿನ್ ಸಿಗುತ್ತೆ. ನಾಯ್ಸ್ ತುಂಬಾ ಕಮ್ಮಿ ಆಗುತ್ತೆ ಡೀಸೆಲ್ಗಿಂತ. ಡೀಸೆಲ್ದು ತುಂಬ ಚೆನ್ನಾಗಿದೆ ಎನ್ವೇಜ್ ಲೆವೆಲ್ಸ್ ಒಳಗೆ, ಆದರೆ ಇದರಲ್ಲಿ ಇನ್ನೂ ಚೆನ್ನಾಗಿದೆ. ಲೆಟ್ ಮಿ ಜಸ್ಟ್ ಟ್ರೈ ಟು ಪುಷ್ ದ ಕಾರ್. ಸೌಂಡ್ ಬರುತ್ತಾ ನೋಡೋಣ. ಡೌನ್ ಶಿಫ್ಟ್ ಮಾಡ್ತೀನಿ. ದಿಸ್ ಇಸ್ ದಿ ಆಟೋಮ್ಯಾಟಿಕ್. ಇದರಲ್ಲೊಂದು 7 ಸ್ಪೀಡ್ DCT ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ಬರುತ್ತೆ. ನೈಸ್. ಏನು ಸ್ಮೂತ್ ಗೇರ್ ಶಿಫ್ಟ್ಸು, ಸಖತ್ತಾಗಿದೆ ಈ ಗಾಡಿ ಅಂತೂ ಓಡ್ಸೋಕ್ಕೆ. ಸೊ ನಿಮಗೇನಾದರೂ ಪರ್ಫಾರ್ಮೆನ್ಸ್ ಇಷ್ಟ ಆದರೆ ಇದೇ ಪರ್ಫೆಕ್ಟ್ ಕಾರ್. ಇದು ಬಿಟ್ಟು ಇನ್ನೊಂದು ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ ಇದರಲ್ಲಿ. ಅದೇನು ಅಂದರೆ 6 ಸ್ಪೀಡ್ IMT ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂತ. ಇದೇನು ಮಾಡುತ್ತೆ ಅಂದರೆ ಕ್ಲಚ್ನ ಕಂಪ್ಲೀಟಾಗಿ ತೆಗೆದೇ ಹಾಕ್ಬಿಡುತ್ತೆ. ಸೊ ಇಟ್ ಈಸ್ ಅ ಮ್ಯಾನ್ಯುಯಲ್, ಗೇರ್ ಇದೆ, 6 ಸ್ಪೀಡ್ಸ್ ಇದೆ, 1 to 6 ಹಾಗೂ ರಿವರ್ಸ್. ಆದರೆ ನೀವು ಕ್ಲಚ್ ಒತ್ತೋ ಅವಶ್ಯಕತೆನೇ ಇಲ್ಲ, ಕ್ಲಚ್ಚೇ ಇಲ್ಲ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಪ್ರತಿ ಸತಿ ಗೇರ್ ಲಿವರ್ ಹೋಲ್ಡ್ ಮಾಡಿದ ತಕ್ಷಣ ಸೆನ್ಸ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಎಂಗೇಜಿಂಗ್ ದ ಕ್ಲಚ್ ಅಥವಾ ಕೀಪ್ ರೆಡಿ ಟು ಎಂಗೇಜ್ ದ ಕ್ಲಚ್. ನೀವು ಗೇರ್ ಶಿಫ್ಟ್ ಮಾಡ್ತಿದ್ದಂಗೆ ಕ್ಲಚ್ ಎಂಗೇಜ್ ಮಾಡುತ್ತೆ. ಸೊ ಮೇನ್ ಪ್ರಾಬ್ಲಮ್ ಸಿಟಿ ಟ್ರಾಫಿಕ್ಗಳಲ್ಲಿರೋದು, ನೀವು ಪ್ರತಿ ಸಲ ಗೇರ್ ಚೇಂಜ್ ಮಾಡಬೇಕಾದ್ರೂ ಅಥವಾ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಡಿಕ್ಲಚ್ ಮಾಡ್ತಾ ಇರಬೇಕು, ಕ್ಲಚ್ ಒತ್ತುತ್ತಾ ಇರಬೇಕು. ಈ ಫಟೀಗ್, ಈ ಸುಸ್ತೇನಾಗುತ್ತೆ ಅದನ್ನು ತೆಗೆದೇ ಬಿಡುತ್ತೆ. ಆದರೆ ಜೊತೆಯಲ್ಲೇ ಮ್ಯಾನ್ಯುಯಲ್ ಓಡಿಸೋ ಮಜಾ ಕೊಡುತ್ತೆ. ಎಸ್ಪೆಷಲಿ ಇಂಥ ಗಾಡಿಯಲ್ಲಿ ಎಂಜಿನ್ ಇಸ್ ಟ್ಯೂನ್ ಫಾರ್ ಪರ್ಫಾರ್ಮೆನ್ಸ್. ನಿಮಗೆ ಡೆಫಿನೆಟ್ಲಿ ಒಂದು ಮ್ಯಾನ್ಯುಯಲ್ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಇದರಲ್ಲಿ ಬರೀ IMT ಬರುತ್ತೆ, ಕ್ಲಚ್ ಇರೋ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರಲ್ಲ. ಇದು ಒಳ್ಳೆಯದಾ ಕೆಟ್ಟದಾ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಕಿಯಾದು ಮ್ಯಾನ್ಯುಯಲ್, ಆಟೋಮ್ಯಾಟಿಕ್ಸ್ ಹಾಗೂ ಬೇರೆ ಬೇರೆ ಎಂಜಿನ್ ವೇರಿಯಂಟ್ ನೀವು ಯಾರಾದರೂ ಓನ್ ಮಾಡ್ತಿದ್ರೆ ಓಲ್ಡರ್ ಜನ್ರೇಷನ್, ರಿಯಲ್ ವರ್ಲ್ಡಲ್ಲಿ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದನ್ನ ಕೆಳಗಡೆ ತಿಳಿಸಿ ನಮಗೆ. ಬಿಕಾಸ್ ಈ ಗಾಡಿಗಳಲ್ಲೂ ಆಲ್ಮೋಸ್ಟ್ ಅದೇ ನಂಬರ್ಸ್ ಇರೋದಂತೂ ಗ್ಯಾರಂಟಿ. ಬೇರೆ ಜನರಲಿ ಗಾಡಿ ಓಡಿಸೋಕ್ಕೆ ಹೇಗಿದೆ ಎಲ್ಲ ಹೇಳಾಗಿದೆ ಡೀಸೆಲ್ ಓಡಿಸ್ಬೇಕಾದ್ರೆ. ಐ ವೋಂಟ್ ಗೆಟ್ ಟು ದ ಡೀಟೇಲ್ಸ್. ಇನ್ನೊಂದು ಎಂಜಿನ್ ಆಪ್ಷನ್ ಏನಿದೆ ಹೇಳ್ತೀನಿ. ಮೂರನೇ ಎಂಜಿನ್ ಇರೋದು 1.5 ಲೀಟರ್. ನೀವು ನೋಡಿದ್ರೆ ಪ್ರತಿಯೊಂದು 1.5 ಲೀಟರೇ. ಇದರಲ್ಲಿ 115 PS ಪವರ್ ಹಾಗೂ 143 Nm ಟಾರ್ಕ್ ಬರುತ್ತೆ. ತುಂಬಾ ಜಾಸ್ತಿ ಎಲ್ಲ ನಂಬರ್ಸು, ಆದರೆ ಇದು ನಿಮಗೆ ಜಾಸ್ತಿ ಫ್ಯೂಯಲ್ ಎಫಿಷಿಯನ್ಸಿ ಕೊಡುತ್ತೆ. ಪೆಟ್ರೋಲ್ ವಿತ್ ಫ್ಯೂಯಲ್ ಎಫಿಷಿಯನ್ಸಿ, ದಟ್ ಈಸ್ ದ ಕಾಂಬಿನೇಷನ್. ಇದರಲ್ಲಿ ನಿಮಗೂ 2 ಟ್ರಾನ್ಸ್ಮಿಷನ್ ಬರುತ್ತೆ. ಎಲ್ಲ ಇಂಜಿನಲ್ಲೂ 2 ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ. ಇದರಲ್ಲೊಂದು 6 ಸ್ಪೀಡ್ ಮ್ಯಾನ್ಯುಯಲ್ ಹಾಗೂ ಒಂದು IVT ಟ್ರಾನ್ಸ್ಮಿಷನ್ ಬರುತ್ತೆ. IVT ಕಿಯಾ ಅವ್ರದ್ದು ಸೇಮ್ ಆ್ಯಸ್ CVT ಟ್ರಾನ್ಸ್ಮಿಷನ್. ಸೊ ಆ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಬರುತ್ತಲ್ಲ CVT, ಅದೇ ಥರ ಬರುತ್ತೆ, ಬಟ್ ಟ್ಯೂನ್ಡ್ ಫಾರ್ ದಿಸ್ ಎಂಜಿನ್. ಸೊ ಇದು 3 ಎಂಜಿನ್ ಆಪ್ಷನ್ನು ಹಾಗೂ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋದೆ, ಕಿಯಾಲ್ ಸಿಗ್ತಿರೋದೆ. ಸೊ ಹೊಸ್ತೇನೂ ಇಲ್ಲ. ಈ ಗಾಡಿ ಓವರ್ ಆಲ್ ಹೇಗಿದೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಈಗ 2 ಕಾರ್ ಓಡಿಸಿ ನಿಮಗೆ ಫುಲ್ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ. ನನ್ನ ಅಭಿಪ್ರಾಯ ಫ್ಲೈವೀಲ್ ವರ್ಡಿಕ್ಟ್ ಏನು ಅಂದರೆ, ಕಿಯಾ ಸೆಲ್ಟಾಸಲ್ಲಿ ಇವಾಗ ಹೊಸ ಪ್ಲ್ಯಾಟ್ಫಾರ್ಮ್ ಬಂದಿದೆ, ತುಂಬ ಚೆನ್ನಾಗಾಗಿದೆ ನೋಡೋಕ್ಕೆ. ಎಸ್ಪೆಷಲಿ ದ ಫ್ರಂಟ್ ಫೇಶಿಯಾ ಡಿಫ್ರೆಂಟ್ ಆಗಿದೆ ಎಲ್ಲ ಗಾಡಿಗಳಿಗಿಂತ. ಇಟ್ ಈಸ್ ಮಚ್ ಮೋರ್ ಅಗ್ರೆಸಿವ್. ಆಮೇಲೆ ಫೀಚರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಹೊಸ ಇಂಟೀರಿಯರ್ ಇರೋದ್ರಿಂದ ಇಟ್ ಗಿವ್ಸ್ ಅ ನೈಸ್ ಫೀಲ್ ವೈಲ್ ಯುವರ್ ಡ್ರೈವಿಂಗ್. ಆ್ಯಂಡ್ ಒಳ್ಳೆ ವಿಸಿಬಿಲಿಟಿ ಕೂಡ ಇದೆ. ಸೊ ದಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಬಿಟ್ಟು ಆ್ಯಸ್ ಯೂಶುವಲ್ ಅವರ 3 ಎಂಜಿನ್ ವಿತ್ ಮಲ್ಟಿಪಲ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬರುತ್ತೆ. ಹೊಸ ಕಲರ್ಸ್ ಇದೆ, ಅಪ್ ಟು ಡೇಟ್ ವಿತ್ ದ ಲೇಟೆಸ್ಟ್ ಥಿಂಗ್ಸ್.
ಇದೆಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಏನು ಅಂದರೆ, ಈಗ ವೀಲ್ ಬೇಸ್ ಹಾಗೂ ಗಾಡಿ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಬೆಸ್ಟ್ ಇನ್ ಸೆಗ್ಮೆಂಟ್ ರೂಮ್ ಸಿಗುತ್ತೆ ಒಳಗಡೆ. ನೀ ರೂಮ್, ಹೆಡ್ ರೂಮ್, ಲೆಗ್ ರೂಮ್, ಈವನ್ ವಿಡ್ತ್ ವೈಸ್ ಸ್ವಲ್ಪ ಜಾಸ್ತಿನೇ ಇದೆ. ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಕಂಪೇರ್ ಮಾಡ್ತಾ ನಂಬರ್ ಟು ನಂಬರ್. ಆ್ಯಂಡ್ ಈ ಪಾಯಿಂಟೇ ನಿಮಗೆ ಬೆಸ್ಟ್ ಫೀಲಿಂಗ್ ಕೊಡೋದು. ಯಾಕೆ ಅಂದರೆ ನೀವು ಆ ದುಡ್ಡು ಸ್ಪೆಂಡ್ ಮಾಡ್ಬೇಕಾದ್ರೆ ದಿಸ್ ಈಸ್ ಒನ್ ಕಾರ್ ದಟ್ ವಿಲ್ ಗಿವ್ ಯು ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಸಿಗುತ್ತೆ. ಈಗ ಕನೆಕ್ಟೆಡ್ ಫೀಚರ್ಸು ಚೆನ್ನಾಗಿದೆ. ಇವ್ರದ್ದು ಆ ಡಿಜಿಟಲ್ ಪಾಸ್ಪೋರ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೂ ತುಂಬ ಹೆಲ್ಪ್ ಆಗುತ್ತೆ. ದೇ ಆಲ್ಸೋ ಸೇ ದ್ಯಾಟ್ ದೇ ಗೆಟ್ OTA ಅಪ್ಡೇಟ್ಸ್, ಓವರ್ ದಿ ಏರ್ ಅಪ್ಡೇಟ್ಸ್. ಮುಂಚೆ ಓವರ್ ದಿ ಏರ್ ನಿಮಗೆ ಗಾಡಿ ಡೆಲಿವರಿ ಆದಮೇಲೆ ಅದೆಲ್ಲ ಅಪ್ಡೇಟ್ ಆಗ್ತಿತ್ತು. ಬಟ್ ಈಗೇನು ಮಾಡಿದ್ದಾರೆ, ಇವರ ಸ್ಟಾಕ್ ಅಂದರೆ ಫ್ಯಾಕ್ಟ್ರಿಲೋ ಅಥವಾ ಡೀಲರ್ಶಿಪ್ ಯಾರ್ಡಲ್ಲಿ ಇದ್ದಾಗಲೇ OTA ಅಪ್ಡೇಟ್ಸ್ ಎಲ್ಲ ಅಲ್ಲೇ ಬರುತ್ತಂತೆ. ಸೊ ಕಾರ್ ಯಾವಾಗಲೂ ಅಪ್ ಟು ಡೇಟ್ ಇರುತ್ತೆ. ಆ್ಯಂಡ್ ಮುಂಚೆ ದೇವರ್ ಯೂಸಿಂಗ್ ವೋಡಫೋನ್ ಆ್ಯಸ್ ಅ ಸರ್ವಿಸ್ ಪ್ರೊವೈಡರ್, ಈ ಏರ್ಟೆಲ್ ಯೂಸ್ ಮಾಡಿದ್ದಾರೆ. ಏರ್ಟೆಲ್ ನೆಟ್ವರ್ಕು ಬೆಟರ್ ಇದೆ ಆ್ಯಂಡ್ ಇಟ್ ಈಸ್ ಮಚ್ ಫಾಸ್ಟರ್, ಗುಡ್ ಕನೆಕ್ಟಿವಿಟಿ. ಇದೆಲ್ಲ ಒಟ್ಟು ಸೇರಿಸಿದ್ರೆ ರೈಟ್ ನಾವು ಈಗ ರೀಸೆಂಟಾಗಿ ನೀವು ಹಲವಾರು ಹೊಸ ಕಾರ್ ನೋಡಿದ್ದೀರಾ. ಫಾರ್ ಎಕ್ಸಾಂಪಲ್ ಟಾಟಾ ಸಿಯಾರಾಗಂತೂ ತುಂಬಾ ಹೈಪ್ ಇತ್ತು. ಆ್ಯಂಡ್ ಕ್ರೆಟಾನು ರೀಸೆಂಟಾಗಿ ರಿಫ್ರೆಶ್ ಆಗಿದೆ. ಅದಾದಮೇಲೆ ಇದರ ಕಾಂಪಿಟೇಷನ್ ಯಾವ್ದ್ಯಾವ್ದಿದೆ, ಈ ಸೆಗ್ಮೆಂಟಲ್ಲಿ ಹೊಸ ಕಂಟೆಂಡರ್ಸು ಬಂದಿದ್ದಾರೆ, ವಿಕ್ಟೋರಿಸ್ ಅಂಥದ್ದು. ಇದನ್ನೆಲ್ಲ ನೋಡಿದ್ರೆ ಐ ಥಿಂಕ್ ದಿಸ್ ಟಿಕ್ಸ್ ಅ ಲಾಟ್ ಆಫ್ ಬಾಕ್ಸಸ್. ಸೊ ಆ ವಿಷಯದಲ್ಲಿ ಐ ಫೀಲ್ ಅಟ್ ದಿಸ್ ಮೊಮೆಂಟ್ ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಕಾಣುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಬಿಕಾಸ್ ಫಿಟ್ ಆ್ಯಂಡ್ ಫಿನಿಶ್ ಎವ್ರಿಥಿಂಗ್ ಈಸ್ ವೇ ಬೆಟರ್. ಎಲ್ಲ ಡಿಪೆಂಡ್ ಆಗೋದು ಪ್ರೈಸಿಂಗ್. ಸೊ ಲಾಸ್ಟಿಗೆ ಈ ಪ್ರೈಸ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಆ್ಯಂಡ್ ಆಸ್ ಯೂಶುವಲ್ ಕಿಯಾ ಅವರು ಅಗ್ರೆಸಿವ್ ಆಗಿ ಇಟ್ಟಿರ್ತಾರೆ ಪ್ರೈಸು. ನಿಮ್ಗೇನು ಅನ್ಸುತ್ತೆ, ಪ್ರೈಸ್ ಎಷ್ಟು ಇಡ್ಬೋದು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ಗಾಡಿ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ದರೆ ಜಸ್ಟ್ ಡ್ರಾಪ್ ಅ ಕಾಮೆಂಟ್, ವಿ ವಿಲ್ ರಿಪ್ಲೈ ಆಸ್ ಸೂನ್ ಆಸ್ ಪಾಸಿಬಲ್. ಫ್ಲೈವೀಲ್ ಕನ್ನಡ ನೋಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗಂತ್ ಸೈನಿಂಗ್ ಆಫ್. ಬಾಯ್ ಬಾಯ್.